ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋ ಅಲ್ಲಿ ಪಾಲ್ಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನ ಸುತ್ತುವರೆದಿರ್ತಕ್ಕಂತಹ ಜನಸಾಗರ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ವಾರಣಾಸಿಯ ಜನ ಲಂಕಾ ಘಾಟ್ನಿಂದ ಆರಂಭವಾದಂತಹ ಬೃಹತ್ ರೋಡ್ ಶೋ ಮುಂದುವರೆದದ್ದು. ಅಷ್ಟು ಮಂದಿ ಕೂಡ ನೀವು ನೋಡ್ತಾ ಇದ್ರಿ, ಎಲ್ಲ ಕಟ್ಟಡಗಳನ್ನ ಏರಿರುವಂತಹ ಜನ ಮತ್ತು ರೋಡ್ನ ಉದ್ದಕ್ಕೂ ಕೂಡ ಜನವೋ ಜನ. ಎಲ್ಲರೂ ಕೂಡ ಕೇಸರಿಮಯ ವಾತಾವರಣವನ್ನು ಕಂಗೊಳಿಸುವ ರೀತಿಯಲ್ಲಿ ಅಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಲಂಕಾ ಘಾಟ್, ಅಸಿ ಘಾಟ್, ಸೋನಾರ್ಪುರ್, ಮದನ್ಪುರ್ನ ಮಾರ್ಗವಾಗಿ ಹೋಗುವಂತಹ ಈ ರೋಡ್ ಶೋ 6:30 ಹೊತ್ತಿಗೆ ದಶಾಶ್ವಮೇಧ ಘಾಟ್ಗೆ ತಲುಪಲಿದೆ. ಅಲ್ಲಿ ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಕೆ ಮಾಡೋ ಮೂಲಕವಾಗಿ ಗಂಗಾರತಿಯನ್ನ ಮಾಡಲಿದ್ದಾರೆ. ಇದು ಬಹಳ ವಿಶೇಷವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಹಿಡಿತಾಳ ಗಂಗಾ ಮಾತೆ ಅನ್ನುವಂತಹ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವ್ಯವಸ್ಥೆ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಗಂಗಾರತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಕಲ ತಯಾರಿಗಳು ಕೂಡ ಆಗಿದೆ. ವಾರಣಾಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬರ್ತಾರೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾದ ಕೂಡಲೇ ಜನರಲ್ಲಿ ಒಂದು ಮಂದಹಾಸ, ಖುಷಿಯ ವಾತಾವರಣ, ಹಬ್ಬದ ಒಂದು ವಾತಾವರಣವನ್ನೇ ನಿರ್ಮಾಣ ಮಾಡಿದ್ದಾರೆ. ಆ ವಾರಣಾಸಿಯ ಉದ್ದಕ್ಕೂ ಕೂಡ ನೀವು ಗಮನಿಸಬಹುದಾಗಿದೆ. ಎಲ್ಲೆಲ್ಲೂ ಕೂಡ ಮೋದಿಯ ಭಾವಚಿತ್ರಗಳು ಕಂಗೊಳಿಸುವಂತಹ ನಿಟ್ಟಿನಲ್ಲಿ ಕಾಣಿಸ್ತಾ ಇರೋದು ಮತ್ತು ಜನರ ಒಂದೇ ಒಂದು ಜಯಘೋಷ, ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥ ಒಂದು ವಾಕ್ಯಗಳು ಕೇಳಿ ಬರ್ತಾ ಇರೋದು. ಹರ್ ಹರ್ ಮೋದಿ, ಘರ್ ಘರ್ ಮೋದಿ ಅನ್ನುವಂಥ ಜಯಘೋಷವನ್ನು ಕೂಡ ಮೊಳಗಿಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೈ ಬೀಸಿ ನಮಸ್ಕರಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಆ ಖುಷಿಯನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಇಷ್ಟು ಸಂಖ್ಯೆಯಲ್ಲಿ ಜನ ನಮಗೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕಂದರೆ ಈಗ ಆಲ್ರೆಡಿ ಜನ ತೀರ್ಮಾನ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅವ್ರನ್ನ ಮತ್ತೆ ನಾವು ಆಯ್ಕೆ ಮಾಡಬೇಕು, ಅದು PM ಆಗಿ ಅವ್ರನ್ನ ಮತ್ತೆ ಆಯ್ಕೆ ಮಾಡಬೇಕು ಅನ್ನುವಂಥ ಮಾತುಗಳು ಅವರಲ್ಲಿ ಕೇಳಿ ಬರ್ತಾ ಇರೋದು. ಮೋದಿ ಹೋಗ್ತಾ ಇರುವಂಥ ದೃಶ್ಯವನ್ನು ಸೆರೆ ಹಿಡ್ಕೊಳ್ತಾ ಇದ್ದಾರೆ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಜನ. ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲೆಡೆ ಕೇಸರಿಮಯ ವಾತಾವರಣ, ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಸಂಜೆ ದಶಾಶ್ವಮೇಧ ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೋಡ್ ಶೋವನ್ನು ತೆಗೆದುಕೊಂಡು ಹೋಗಲಿದ್ದು, ನಂತರ ಅಲ್ಲಿ ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ವಾರಣಾಸಿಗೆ ಬಂದ ಕೂಡಲೇ ಮೋದಿ ಅವರು ಮೊದಲು ಮಾಡಿದಂತಹ ಕೆಲಸ, ವ್ಯವಸ್ಥಿತವಾಗಿ ಮುಂಚೆಯೇ ಪ್ಲಾನ್ ಮಾಡಿಕೊಂಡಿದ್ದ ರೀತಿಯಾಗಿ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದು. ಅದನ್ನು ತಕ್ಷಣ ನಿಭಾಯಿಸಿದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಶಿರಬಾಗಿ ನಮಸ್ಕರಿಸ್ತಾರೆ. ನಂತರ ಜನರನ್ನು ಕೂಡ ನೋಡಿ ಶಿರಬಾಗಿ ನಮಸ್ಕರಿಸಿ ಆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ವಾಹನ ನಿಲಯದ ಬಳಿಕ ನೋಡ್ತಾ ಇದ್ದೀರಿ, ಎಲ್ಲ ರೋಡ್ ಉದ್ದಕ್ಕೂ ಜನ ಸೇರ್ಕೊಂಡಿದ್ದಾರೆ. ಮನೆಗಳ ಮೇಲೆಲ್ಲ, ಕಟ್ಟಡಗಳ ಮೇಲೆಲ್ಲ ಜನ ಸೇರ್ಕೊಂಡಿದ್ದಾರೆ. ಮೇಲೂ ಕೂಡ ಪ್ರಧಾನಿ ಇರ್ತಕ್ಕಂಥ ಜನರಿಗೆ ಕೈ ಬೀಸಿ ನಮಸ್ಕರಿಸಿ ತಮ್ಮ ನಗೆಯನ್ನು ಬೀರ್ತಾ ಇರುವಂಥ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನು ಫೈಲ್ ಮಾಡ್ತಾರೆ. ಅದಕ್ಕೂ ಮುನ್ನ ದಿನ ಇವತ್ತು ಬೃಹತ್ ರೋಡ್ ಶೋನ ಹಮ್ಮಿಕೊಂಡಿದ್ದು, ಆ ರೆಸ್ಪಾನ್ಸ್ನ ಪಡೆದುಕೊಂಡು ಬಹಳ ಉತ್ಸುಕರಾಗಿದ್ದಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಲಂಕಾ ಘಾಟ್ನಿಂದ ಆರಂಭವಾದಂತಹ ಈ ರ್ಯಾಲಿ ಮುಂದೆ ಅಸಿ ಘಾಟ್, ಸೋನಾರ್ಪುರ್, ಮದನ್ಪುರ್ ಮಾರ್ಗವಾಗಿ ಹೋಗಿ ದಶಾಶ್ವಮೇಧ ಘಾಟ್ಗೆ ತಲುಪಿ ನಂತರ ಗಂಗಾರತಿಗೆ ಸಕಲ ತಯಾರಿಗಳನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಭವ್ಯ ವಾತಾವರಣವನ್ನು ನಿರ್ಮಾಣವಾಗಿದೆ. ಪುಷ್ಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಗಂಗಾ ಮಾತೆಗೆ ಈಗ ಅವರು ಇನ್ನು ಕೆಲ ಗಂಟೆಗಳಲ್ಲಿ ಗಂಗಾರತಿಯನ್ನು ಮಾಡಲಿದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ರೋಡ್ ಶೋನ ರೆಸ್ಪಾನ್ಸ್ ಎಲ್ಲವನ್ನೂ ಕೂಡ ನೀವು ನೋಡ್ತಾ ಇದ್ರಿ. ಹಿಂದೆ ಈಗ ಆಗಿರಲಿಕ್ಕಿಲ್ಲ, ಮುಂದೆ ಈ ರೀತಿ ನೋಡೋದಕ್ಕೆ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ. ಆದರೆ ಮೋದಿಮಯ ವಾತಾವರಣವಂತೂ ವಾರಣಾಸಿಯಲ್ಲಿ ಕಂಗೊಳಿಸ್ತಾ ಇರೋದನ್ನ ನೋಡ್ತಾ ಇದ್ರಿ. ಸಂಪೂರ್ಣ ಮೋದಿಯನ್ನು ಆಹ್ವಾನಿಸ್ಕೊಂಡಿದ್ದಾರೆ ಜನ. ಮೋದಿ ಮೋದಿ ಅನ್ನುವಂಥ ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ. ಬನಾರಸ್ನ ವಿವಿ ಲಂಕಾ ಘಾಟ್ನಿಂದ ಮೆಗಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಈ ಬೃಹತ್ ರೋಡ್ ಶೋನ ಭರ್ಜರಿ ರೆಸ್ಪಾನ್ಸ್ ನೀವಿವಾಗ ನೋಡ್ತಾ ಇದ್ದೀರಿ.
ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಯ ಬೇರೆ ಬೇರೆ ಕ್ಷೇತ್ರಗಳ ಅಭ್ಯರ್ಥಿಗಳು, ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲಿ ಅವರು ಸಮಾವೇಶಗಳಲ್ಲಿ ಪಾಲ್ಗೊಳ್ತಾರೆ ಅಂತ ಅಂದಾಗಲೇ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ಕೊಳ್ತಾರೆ. ಅಂಥದ್ರಲ್ಲಿ ತಾವೇ ಕಂಟೆಸ್ಟ್ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಜನ ಅವರ ರ್ಯಾಲಿ ಅಂತ ಅಂದಾಗ ಆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಅಂದರೆ ಹೇಗೆ? ಅದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲೇ ರೆಸ್ಪಾನ್ಸ್ ಸಿಕ್ಕಿರೋದನ್ನು ನೀವು ಇವಾಗ ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ವಾರಣಾಸಿಯ ಲಂಕಾ ಚೌಕ್ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬೃಹತ್ ರ್ಯಾಲಿ ಸಾಗ್ತಾ ಇರೋ ದೃಶ್ಯ. ಎಲ್ಲೆಡೆ ಕೂಡ ಕಲಾವಿದರ ತಂಡ ಅವರನ್ನು ಅದ್ದೂರಿಯಾಗಿ ಬರಮಾಡ್ಕೊಳ್ತಾ ಇರೋದು ಮತ್ತು ಬಹಳಷ್ಟು ಹೆಣ್ಮಕ್ಳು ಆರತಿಯ ತಟ್ಟೆಯನ್ನು ಹಿಡಿದು ಅವರನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಜ್ಜಾಗಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಜನವೋ ಜನ. ಕಾಂಪೌಂಡ್ ಏರಿದ್ದಾರೆ, ಕಟ್ಟಡಗಳನ್ನ ಏರಿದ್ದಾರೆ, ರಸ್ತೆಯುದ್ದಕ್ಕೂ ಜನ ದಟ್ಟಣೆ ಎದ್ದು ಕಾಣಿಸ್ತಾ ಇದೆ. ಎಲ್ಲವನ್ನ ಗಮನಿಸ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ನನ್ನ ನೇರಕ್ಕೆ ಕಾಣಿಸುವಂಥವ್ರಿಗೆ ನಾನು ಕೈ ಬೀಸಿ ನಮಸ್ಕರಿಸೋದಲ್ಲ, ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ನಮಸ್ಕರಿಸ್ತೀನಿ, ನಾನು ಅವರ ಪ್ರೀತಿಗೆ ಶಿರಬಾಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರತಿಕ್ರಿಯೆ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಕಟ್ಟಡಗಳನ್ನ ಏರಿ ನೋಡ್ತಾ ಇರುವಂಥವ್ರನ್ನು ಕೂಡ ಕೈ ಬೀಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಒಂದು ಹಾಯ್ ಹೇಳುವಂಥ ದೃಶ್ಯವನ್ನು ನೀವು ಈಗ ಗಮನಿಸ್ತಾ ಇದ್ರಿ. ಕಾಶಿ ನಾಡಿನಲ್ಲಿ ನರೇಂದ್ರ ಮೋದಿ ಅವರ ಹವಾ ಯಾವ ರೀತಿ ಇದೆ ಅನ್ನೋದನ್ನು ನೀವು ಕಣ್ತುಂಬಿಕೊಳ್ಬಹುದಾಗಿದೆ. ಎಲ್ಲೆಲ್ಲೂ ಕೇಸರಿಮಯ ವಾತಾವರಣ ಕಂಗೊಳಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಮೋದಿಯವರು ಬರ್ತಾರೆ ಅಂತ ಅಂದರೆ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಪಡೆ ಆಗ್ತಾರೆ. ಅದರಲ್ಲೂ ಕೂಡ ನಾಳೆ ವಾರಣಾಸಿಯಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ರೋಡ್ ಶೋ ಇದೆ ಅಂತ ಅಂದಾಗ ಅದರ ಟ್ರಿಬಲ್ ಜನ ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪ್ರಮಾಣದಲ್ಲಿ ಜನ ಸೇರ್ಪಡೆಗೊಂಡಿದ್ದಾರೆ. ನೋಡ್ತಾ ಇದ್ರಿ 6 ಕಿಲೋಮೀಟರ್ನ ಒಂದು ರೋಡ್ ಶೋ ಇದು. ಎಷ್ಟು ಗಂಟೆಗಳ ಆಗಬಹುದೋ ಈ ಮಾರ್ಗವನ್ನು ಅವರು ತಲುಪಲಿಕ್ಕೆ, ಫೈನಲಿ ದಶಾಶ್ವಮೇಧ ಘಾಟ್ನ ತಲುಪಿ ಗಂಗಾರತಿಯನ್ನು ಮಾಡಲಿಕ್ಕೆ. ಆದರೆ ಅಷ್ಟೂ ಸಂಖ್ಯೆ, ಅಷ್ಟೂ ಉದ್ದಕ್ಕೂ ಕೂಡ ಜನ ಸೇರ್ಪಡೆ ಆಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನೋಡಬೇಕು, ಅವರಿಗೆ ಅವರ ಒಂದು ಖುಷಿಯಲ್ಲಿ ನಾವು ಪಾಲ್ಗೊಳ್ಬೇಕು. ಮುಂದಿನ ದಿನದಲ್ಲಿ ಒಂದೊಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರ ಒಂದು ಪ್ರೆಸೆನ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಎಲ್ಲರೂ ಕೂಡ ಅವರವರ ಮೊಬೈಲ್ಗಳಲ್ಲಿ ಅದನ್ನು ಸೆರೆ ಹಿಡಿತಾ ಇರುವಂತಹ ದೃಶ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜನವನ್ನು ನೋಡಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಎಲ್ಲವನ್ನು ಕೂಡ ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರೋಣ. ಬಂದ ನಂತರ ರೋಡ್ ಶೋನ ಮುಂದುವರೆದ ಭಾಗ